ಆರ್ ಸಿ ಬಿ ಮತ್ತೊಂದು ಸಲ ಗೆದ್ದಿದೆ. ಎರಡನೇ ಬಾರಿಗೆ ಚಾಂಪಿಯನ್. ಇಲ್ಲಿ ನಾವು ವಿರಾಟ್ ಕೊಹ್ಲಿ, ಭುವನೇಶ್ವರ ಟೀಮ್ನ ಯಾವ್ಯಾವ ಆಟಗಾರ ಎಷ್ಟೆಷ್ಟು ರನ್ ಹೊಡೆದ, ಎಷ್ಟೆಷ್ಟು ವಿಕೆಟ್ ತಗೊಂಡ ಅನ್ನೋ ಲೆಕ್ಕನ ಖಂಡಿತ ಹೇಳಲ್ಲ. ಅದನ್ನು ಆರ್ ಸಿ ಬಿ ಫ್ಯಾನ್ಸ್ ನಾಲ್ಗೆ ತುದಿಲಿಟ್ಕೊಂಡಿರ್ತಾರೆ. ಅದಕ್ಕಿಂತ ಡಿಫ್ರೆಂಟ್ ಸ್ಟೋರಿ ಏನಂದರೆ, ಆರ್ ಸಿ ಬಿ ಅವರು ಹಳೆ ಓನರ್ಗೆ ಟ್ರೋಫಿ ಕೊಟ್ಟು ಬೈ ಬೈ ಹೇಳಿದ್ದಾರೆ. ಹೊಸ ಓನರ್ಗೆ ಟ್ರೋಫಿ ಕೊಟ್ಟು ವೆಲ್ಕಮ್ ಹೇಳಿದ್ದಾರೆ. ಹೌದು, IPL 2026ನ ಚಾಂಪಿಯನ್ ಆಗಿರೋ ಆರ್ ಸಿ ಬಿಗೆ ಈಗ ಇರೋದು ಹೊಸ ಓನರ್. ಇದಕ್ಕೂ ಮೊದಲು ಆರ್ ಸಿ ಬಿ ಮಾಲೀಕರಾಗಿದ್ದ ಯುನೈಟೆಡ್ ಸ್ಪಿರಿಟ್ ಲಿಮಿಟೆಡ್ನವರು ಆರ್ ಸಿ ಬಿಯನ್ನು ಸೇಲ್ ಮಾಡಿಬಿಟ್ರು. USL ಡಿಯಾಜಿಯೋ ಕಂಪನಿಯವರಿಗೂ ಈಗಿರೋ ಆರ್ ಸಿ ಬಿಗೂ ಇನ್ನು ಮುಂದೆ ಯಾವ ಸಂಬಂಧನೂ ಇರಲ್ಲ. ಈಗ ಆರ್ ಸಿ ಬಿಯ ಓನರ್ ಬಿರ್ಲಾ, ಟೈಮ್ಸ್ ಆಫ್ ಇಂಡಿಯಾ, ಬ್ಲ್ಯಾಕ್ ಸ್ಟೋನ್ ಮತ್ತು ಬೋಲ್ಡ್ ವೆಂಚರ್ಸ್. ಆರ್ ಸಿ ಬಿಗೆ ಮೊದಲು ಲಿಕ್ಕರ್ ಓನರ್ ವಿಜಯ್ ಮಲ್ಯ ಓನರ್ ಆಗಿದ್ದರು. ಅದಾದಮೇಲೆ ಯುನೈಟೆಡ್ ಸ್ಪಿರಿಟ್ನವರು ಓನರ್ ಆದರು. ಅವರದ್ದು ಲಿಕ್ಕರ್ ಕಂಪ್ನಿನೇ. ಅದಕ್ಕೆ ಏನೋ ಆರ್ ಸಿ ಬಿ ಫ್ಯಾನ್ಸ್ ಎಲ್ಲ ಯಾವಾಗಲೂ ಕಿಕ್ಕಲ್ಲೇ ಇರೋರ ಥರ ಆಡ್ತಿದ್ರು. ಈಗ ನೋಡಿದ್ರೆ ಹೊಸ ಓನರ್ ಲಿಕ್ಕರ್ ಬಿಸ್ನೆಸ್ಸೇ ಮಾಡಲ್ಲ. ಇವ್ರು ಮಾಡೋದೇನು ಗೊತ್ತಾ? ಬಿರ್ಲಾ ಸಿಮೆಂಟು, ಹಿಂಡಾಲ್ಕೋ ಅಲ್ಯೂಮಿನಿಯಂ ಇಂಡಸ್ಟ್ರಿ, ಬಟ್ಟೆ ವಿಚಾರಕ್ಕೆ ಬಂದರೆ ಪೀಟರ್ ಇಂಗ್ಲೆಂಡು, ವ್ಯಾನ್ ಹೂಸೆನ್ನು, ತಸ್ವಾ, ಲೂಯಿಸ್ ಫಿಲಿಪ್ ಇಂಥ ಬಟ್ಟೆ ಬ್ರ್ಯಾಂಡ್ ಕಂಪ್ನಿಗಳು, ಜೊತೆಗೆ ರೀಬಾಕ್ ಸ್ಪೋರ್ಟ್ಸ್ ಕಂಪ್ನಿ, ಬಿರ್ಲಾ ಕ್ಯಾಪಿಟಲ್ ಫೈನಾನ್ಷಿಯಲ್ ಗ್ರೂಪ್ಸ್ ಫೈನಾನ್ಸ್ ಕಂಪ್ನಿ, ಇಂಥ ಬಿಸ್ನೆಸ್ ಮಾಡ್ಕೊಂಬರ್ತಾ ಇದ್ದಾರೆ. ಇನ್ಮೇಲೆ ಅವರೇ ಆರ್ ಸಿ ಬಿಗೆ ಹೊಸ ಬಾಸ್. ಆರ್ ಸಿ ಬಿಯ ಹಳೆ ಟೀಮ್ನ ಮಾಲೀಕರಿಗೆ 2025ರಲ್ಲಿ ಒಂದು ಟ್ರೋಫಿ ಗೆಲ್ಲಿಸಿಕೊಟ್ಟು ಬೈ ಬೈ ಹೇಳಿದ್ದ ಕೊಹ್ಲಿ ಟೀಮ್ ಈಗ ಹೊಸ ಓನರ್ ಬಿರ್ಲಾಗೆ ಒಂದು ಟ್ರೋಫಿ ಕೊಟ್ಟು ಸ್ವಾಗತ ಹೇಳಿದೆ. ಅಂದಂಗೆ ಈ ಬಿರ್ಲಾ ಗ್ರೂಪ್ನ ಓನರ್ಸ್ ಇದ್ದಾರಲ್ಲ, ಅವರಲ್ಲಿ ಒಬ್ಬ ಆರ್ಯಮನ್ ವಿಕ್ರಮ್ ಬಿರ್ಲಾ ಅಂತ. ಈ ಆರ್ಯಮನ್ ವಿಕ್ರಮ್ ಬಿರ್ಲಾ ಇದ್ದಾನಲ್ಲ, ಈತ ರಣಜಿ ಕ್ರಿಕೆಟ್ ಆಡಿದ್ದ ಹುಡುಗ. ಆದಿತ್ಯ ಬಿರ್ಲಾ ಗ್ರೂಪ್ ಮುಖ್ಯಸ್ಥ ಕುಮಾರ್ ಮಂಗಳಂ ಬಿರ್ಲಾ ಅವರ ಮಗ. ಬಿಸ್ನೆಸ್ ಮ್ಯಾನ್ ಅಷ್ಟೇ ಅಲ್ಲ, ಕ್ರಿಕೆಟರ್ ಕೂಡ ಆಗಿದ್ದ. ಆರ್ಯಮನ್ ವಿಕ್ರಮ್ ಬಿರ್ಲಾ ಎಡಗೈ ಬ್ಯಾಟ್ಸ್ಮನ್ ಮತ್ತು ಹಾಫ್ ಸ್ಪಿನ್ ಬೌಲರ್. ಮಧ್ಯಪ್ರದೇಶ ತಂಡದ ಪರ ರಣಜಿನಲ್ಲಿ ಓಪನಿಂಗ್ ಬ್ಯಾಟಿಂಗ್ ಮಾಡ್ತಿದ್ದ ಆರ್ಯಮನ್ ಬಿರ್ಲಾ ಒಂದು ಸೆಂಚುರಿನೂ ಹೊಡೆದಿದ್ದಾರೆ. ಒಟ್ಟು 9 ಮ್ಯಾಚ್ ಆಡಿದ್ದಾರೆ. IPLನಲ್ಲಿ ರಾಜಸ್ಥಾನ ರಾಯಲ್ಸ್ ಇವರನ್ನು 30 ಲಕ್ಷಕ್ಕೆ 2018ರಲ್ಲಿ ಖರೀದಿ ಮಾಡಿತ್ತು. ಆಡೋಕ್ಕೆ ಚಾನ್ಸೇ ಕೊಡಲಿಲ್ಲ. ಈಗ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡವನ್ನೇ ಖರೀದಿ ಮಾಡಿದ್ದಾರೆ. ಈಗ ವಿಕ್ರಮ್ ಬಿರ್ಲಾ ಕ್ರಿಕೆಟ್ ಆಡ್ತಿಲ್ಲ. ಆದಿತ್ಯ ಗ್ರೂಪ್ಸ್ನ ನೂರಾರು ಬಿಸ್ನೆಸ್ ಇದಾವಲ್ಲ, ಅವುಗಳಲ್ಲಿ ಒಂದಷ್ಟು ಬಿಸ್ನೆಸ್ ನೋಡ್ಕೊಳ್ತಿದ್ದಾರೆ. ಆರ್ಯಮನ್ ವಿಕ್ರಮ್ ಬಿರ್ಲಾ ಅವರೀಗ ಆರ್ ಸಿ ಬಿಯ ಹೊಸ ಚೇರ್ಮನ್. 16,660 ಕೋಟಿ ಕೊಟ್ಟು ಆರ್ ಸಿ ಬಿ ಫ್ರಾಂಚೈಸಿಯನ್ನು ಖರೀದಿ ಮಾಡಿದ್ದಾರೆ. ಇವರ ಅಕ್ಕ ಅನನ್ಯ ಬಿರ್ಲಾ, ಕುಮಾರ ಮಂಗಳಂ ಬಿರ್ಲಾ ಅವರ ದೊಡ್ಡ ಮಗಳು. ಬಿಸ್ನೆಸ್ ನೋಡ್ಕೊಳ್ತಿದ್ದಾರೆ. ಪಾಪ್ ಸಿಂಗರ್ ಕಮ್ ಮ್ಯೂಸಿಕ್ ಡೈರೆಕ್ಟರ್. ಸುಮಾರು ಮ್ಯೂಸಿಕ್ ಆಲ್ಬಮ್ ರಿಲೀಸ್ ಮಾಡಿದ್ದಾರೆ, ಗೆದ್ದಿದ್ದಾರೆ, ಅವಾರ್ಡ್ಗಳು ಬಂದಿವೆ. ಇವರು ಆರ್ ಸಿ ಬಿ ಟೀಮ್ನ ಒನ್ ಆಫ್ ದಿ ಡೈರೆಕ್ಟರ್. ಇನ್ನೂ ಒಂದು ವಿಷಯ ಗೊತ್ತಾ? ಈಗ ಆರ್ ಸಿ ಬಿ ವಿರುದ್ಧ ಸೋತ್ರಲ್ಲ ಗುಜರಾತ್ ಟೈಟನ್ಸ್, ಆ ಟೀಮ್ಗೆ ಅನನ್ಯ ಬಿರ್ಲಾ ಅವರ ಬಿರ್ಲಾ ಎಸ್ಟೇಟ್ಸ್ ಕಂಪ್ನಿ ಜರ್ನಿ ಸ್ಪಾನ್ಸರ್ ಮಾಡಿತ್ತು. ಒಂದು ಲೆಕ್ಕಕ್ಕೆ ನೋಡಿದ್ರೆ ಚಾಂಪಿಯನ್ ಆರ್ ಸಿ ಬಿ ಜೊತೆಗೆ ಅಷ್ಟೇ ಅಲ್ಲ, ರನ್ನರ್ ಅಪ್ ಗುಜರಾತ್ ಟೈಟನ್ಸ್ ತಂಡದ ಜೊತೆಗೂ ನಂಟು ಇಟ್ಕೊಂಡಿದೆ. ಇನ್ನು ಬಿರ್ಲಾ ಅವರ ಫ್ಯಾಮಿಲಿ ಬಿಟ್ಟರೆ ಆರ್ ಸಿ ಬಿ ತಂಡದ ಇನ್ನೊಬ್ಬ ಓನರ್ ಬಂದ್ಬಿಟ್ಟು ಟೈಮ್ಸ್ ಆಫ್ ಇಂಡಿಯಾ. ಟೈಮ್ಸ್ ಆಫ್ ಇಂಡಿಯಾ ಗ್ರೂಪ್ ಈಗಾಗಲೇ ಕ್ರಿಕೆಟ್ ಏರಿಯಾದಲ್ಲಿ ಕ್ರಿಕ್ಬಜ್, ವಿಲೋ ಟಿವಿ, ಮೇಜರ್ ಲೀಗ್ ಕ್ರಿಕೆಟ್ ಅನ್ನೋ ಜಾಗತಿಕ ಬ್ರ್ಯಾಂಡ್ ನೋಡ್ಕೊಳ್ತಾ ಇತ್ತು. ಈಗ ಆರ್ ಸಿ ಬಿ ತಂಡದ ಮಾಲೀಕತ್ವ ಪಡ್ಕೊಂಡಿದೆ. ಟೈಮ್ಸ್ ಇಂಟರ್ನೆಟ್ ಲಿಮಿಟೆಡ್ನ ಸತ್ಯನ್ ಗಜ್ವಾನಿ ಅನ್ನೋರು ಆರ್ ಸಿ ಬಿ ಟೀಮ್ನ ಉಪಾಧ್ಯಕ್ಷರಾಗಿದ್ದಾರೆ. ಟೈಮ್ಸ್ ಆಫ್ ಇಂಡಿಯಾ ಗ್ರೂಪ್ಸ್ ಇಂಗ್ಲೆಂಡಿನ ದಿ 100 ಲೀಗ್ನಲ್ಲಿ ಕೂಡ ಇನ್ವೆಸ್ಟ್ ಮಾಡಿದ್ದಾರೆ. ಟೈಮ್ಸ್ ಆಫ್ ಇಂಡಿಯಾ ಗ್ರೂಪ್ನಲ್ಲಿ ಅಂದರೆ ವಿಜಯ ಕರ್ನಾಟಕ, ಬೆಂಗಳೂರು ಮಿರರ್ ಕೂಡ ಬರುತ್ತೆ ನಮ್ಮ ಕರ್ನಾಟಕದ್ದು. ಸೊ ಆ ಲೆಕ್ಕ ತಗೊಂಡ್ರೆ ವಿಜಯ ಕರ್ನಾಟಕ ಕೂಡ ಆರ್ ಸಿ ಬಿಯ ಓನರ್ ಅಂತ ಹೆಮ್ಮೆಯಿಂದ ಹೇಳ್ಕೋಬಹುದು. ಆರ್ ಸಿ ಬಿಯ ಇನ್ನೊಂದು ಓನರ್ಶಿಪ್ ಫ್ರಾಂಚೈಸಿ ಬೋಲ್ಡ್ ವೆಂಚರ್ಸ್, ಮತ್ತೊಬ್ಬರು ಬ್ಲ್ಯಾಕ್ ಸ್ಟೋನ್. ಈ ಎರಡೂ ಕಂಪನಿಗಳು ಯುರೋಪ್ನ ದೊಡ್ಡ ದೊಡ್ಡ ಫುಟ್ಬಾಲ್ ತಂಡಗಳಲ್ಲಿ ಹೂಡಿಕೆ ಮಾಡಿದ್ದಾವೆ. ಇವುಗಳಿಗೆ ಕ್ರಿಕೆಟ್ ಜಗತ್ತಿನ ಮೊದಲ ಫ್ರಾಂಚೈಸಿ ಬಂದು ಆರ್ ಸಿ ಬಿ. ಆರ್ ಸಿ ಬಿಯ ಓನರ್ಸ್ ಬದಲಾಗಿದ್ದರೂ ಆರ್ ಸಿ ಬಿಯ ಹೆಸರು ಮಾತ್ರ ಬದಲಾಗಿಲ್ಲ. ಮಾಲೀಕತ್ವ ಬದಲಾದರೂ ಸಹ ತಂಡದ ಐಕಾನಿಕ್ ಹೆಸರಾದ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಹಾಗೇ ಮುಂದುವರಿಯುತ್ತೆ. ಅದನ್ನು ಆರ್ಯಮನ್ ಬಿರ್ಲಾ ಅವರ ತಂಗಿ ಅನನ್ಯ ಬಿರ್ಲಾ ಅವರು ಹೇಳಿದ್ದಾರೆ.
ಅಂದಹಾಗೆ ಈ ಹೊಸ ಮ್ಯಾನೇಜ್ಮೆಂಟ್ನವರ ಮುಂದೆ ಏನೇನೆಲ್ಲ ಮಾಡಬಹುದು ಗೊತ್ತಿಲ್ಲ. ಅಭಿಮಾನಿಗಳಿಗೆ ಬೇಕಿರೋದು ವಿರಾಟ್ ಕೊಹ್ಲಿ. ಆ ವಿಷಯದಲ್ಲಿ ಬಿರ್ಲಾ ಬೇರೆ ಯೋಚನೆ ಮಾಡೋದಿಲ್ಲ. 2027ಕ್ಕೂ ಮೊದಲು ಒಂದು ಮಿನಿ ಹರಾಜು ನಡೆಯುತ್ತಲ್ಲ, ಅಷ್ಟು ಹೊತ್ತಿಗೆ ಹೊಸ ಓನರ್ಸ್ ಟೀಮ್ ಮೇಲೆ ಫುಲ್ ಕಂಟ್ರೋಲ್ ತಗೊಂಡಿರ್ತಾರೆ. ಈಗ ಜಸ್ಟ್ ಅತಿಥಿಗಳ ಹಾಗೆ ಬಂದು ಹೋಗಿದ್ದಾರೆ. ಸುಮಾರು ಆಟಗಾರರಿಗೆ ತಮ್ಮ ಓನರ್ ಕುಮಾರ ಮಂಗಳಂ ಬಿರ್ಲಾ, ಅವರ ಮಕ್ಕಳಾದ ಆರ್ಯಮನ್, ವಿಕ್ರಮ್ ಬಿರ್ಲಾ, ಅನನ್ಯ ಬಿರ್ಲಾ ಇವರ ಯಾರ ಮುಖ ಪರಿಚಯ ಕೂಡ ಇಲ್ಲ. ಆದರೆ ಇನ್ಮೇಲೆ ಇವರ ಕಥೆಯನ್ನು, ಭವಿಷ್ಯವನ್ನು ಅವರೇ ನೋಡ್ಕೋಬೇಕು. ಅಂದಂಗೆ ಹೊಸ ಓನರು, ಹೊಸ ಬ್ಲಡ್ಡು, 2 IPL ಕಪ್ಪು ಎಲ್ಲ ಬಂದಿರೋ RCB ಹೊಸ ಅಧ್ಯಾಯ ಬರೀತಾನೇ ಇದೆ. ಹೊಸ ಓನರ್ಸ್ಗೆ ವೆಲ್ಕಮ್ ಹೇಳಿ, ಕಪ್ ಗೆದ್ದಿದೆ, ಸೆಲೆಬ್ರೇಟ್ ಮಾಡಿ.